ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕೊನೆಗೂ ಎಲ್ಲ ಗೃಹಲಕ್ಷ್ಮಿಯರಿಗೆ 21ನೇ ಕಂತಿನ ಹಣ ಕೈಗೆ ಸೇರುವ ದಿನ ಹತ್ರ ಬಂದಾಯ್ತು. ಸೊ ಹಣ ಪ್ರಾಪ್ತಿ ಆಗ್ತಾ ಇದೆ ಫೈನಲಿ ಸರ್ಕಾರದಿಂದ. ಇಷ್ಟು ದಿನ ಅದೆಷ್ಟು ಬೈಕೊಂಡ್ರು, ಅದೆಷ್ಟು ದಿನ ಹೊಟ್ಟೆ ಉರ್ಸಿದ್ರು ಸರ್ಕಾರದವರು ಅಂದ್ರೆ ಎಲ್ಲರಿಗೂ ಬೇಜಾರಾಗಿ ನೀವು ಹಣನೇ ಕೊಡೋದು ಬೇಡ, ನಿಮ್ ಸವಾಸನೂ ಬೇಡ ಅನ್ನೋ ಅಷ್ಟು ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ, ಎಷ್ಟು ಕಂತಿನ ಹಣನ ಇವರು ಪೆಂಡಿಂಗ್ ಇಟ್ಕೊಂಡು ಇಷ್ಟೆಲ್ಲ ಡ್ರಾಮಾಗಳು ಮಾಡ್ಕೊಂಡು ಈಗ ಹಣನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸುದ್ದಿಗೋಷ್ಠಿನ ಕೊಟ್ಟಿರುವಂತವ್ರು. ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ಬರ್ತಾ ಇದೆ, ಯಾವ ಜಿಲ್ಲೆಗೆ ಮೊದಲೇ ಹಂತದಲ್ಲಿ ಹಣ ಬರ್ತಾ ಇದೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. 21ನೇ ಕಂತಿನ ಹಣ ಹೋದ್ ತಿಂಗಳ ಆಕ್ಚುಲಿ ಬಿಡುಗಡೆ ಆಗ್ಬೇಕಾಗಿತ್ತು. ಆಟಾಡ್ಸಿ ಇವಾಗ ಜುಲೈ ಎಂಡಿಗೆ ಆಲ್ಮೋಸ್ಟ್ ಬಂದಾಗೋಯ್ತು. ನಾವು ಈಗ ಹಣನ ರಿಲೀಸ್ ಮಾಡ್ತಾ ಇರುವಂತ ಸರ್ಕಾರ. ಹಾಗಾದ್ರೆ ನಮ್ಮ ಖಾತೆಗಳಿಗೆ ಯಾವತ್ತು ಬರುತ್ತೆ? ನಿಮಗೆ ಎವ್ರಿ ಟೈಮ್ ಗೃಹಲಕ್ಷ್ಮಿ ಹಣ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿರುವಂತ ಎಲ್ಲಾ ಮಹಿಳೆಯರಿಗೂ ಅಥವಾ ಎಲ್ಲಾ ಜಿಲ್ಲೆಗೂ ಒಂದೇ ಸತಿಗೆ ಅಮೌಂಟ್ ರಿಲೀಸ್ ಆಗೋದಿಲ್ಲ. ಇಲ್ಲೇನ್ ಮಾಡ್ತಾರೆ, 4 ಹಂತಗಳನ್ನ ಡಿವೈಡ್ ಮಾಡ್ಕೋತಾರೆ. ಮೊದಲು ಈ ಜಿಲ್ಲೆಗೆ, ಆಮೇಲೆ ಆ ಜಿಲ್ಲೆಗೆ, ಅಥವಾ ಈ ಒಂದು ಒಂದು ಏರಿಯಾಗೆ ಹಣನ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಒಂದು ಸ್ಪ್ಲಿಟ್ ನ ಮಾಡ್ಕೊಂತಾರೆ. ಸೊ 4 ಭಾಗಗಳಾಗಿ ನಮ್ಗೆ ಗೃಹಲಕ್ಷ್ಮಿ ಹಣ ಪ್ರತಿ ಸತಿನೂ ಬರುವಂತದ್ದು. ಅದು ಡೇ 1ಇಂದನೂ ಇದೇ ತರನೇ ಪ್ರೊಸೀಜರ್ ಅಲ್ಲಿ ಕೊಡ್ತಾ ಇರೋದು. ಸೊ 4 ಹಂತಗಳಲ್ಲಿ ನಮ್ಗೆ ಗೃಹಲಕ್ಷ್ಮಿ ಹಣ ಸಿಗುತ್ತಲ್ಲ. ಸೊ ಈ ಹಂತಗಳಲ್ಲಿ ಸ್ಪೆಸಿಫಿಕ್ ಆಗಿ ನಾವು 21ನೇ ಕಂತಿನ ಹಣ ಈ ಜಿಲ್ಲೆಗೆ ಇವತ್ತು ಜಮಾ ಮಾಡ್ತೀವಿ ಅಂತ ಹೇಳಿ ಕ್ಲಾರಿಟಿನ ಕೊಟ್ಟಿಲ್ಲ. ಅಥವಾ ನಾವು ಇವತ್ತು ಮೈಸೂರು ಕೊಡ್ತೀವಿ ಅಥವಾ ನಾವು ಇವತ್ತು ಬೆಂಗಳೂರಿಗೂ ಕೊಡ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ಏನು ಡಿಸಿಷನ್ ಮಾಡಿಲ್ಲ ಇವರು. ಈ ಹಂತಗಳನ್ನ ಮಾಡ್ತಾರೆ. ಈ ಹಂತಗಳು ಡಿಪೆಂಡ್ ಆಗುತ್ತೆ ಹೆಂಗೆ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅದು ಸರ್ಕಾರದ ಕೈಲಿರುತ್ತೆ, ನಾವೇನು ಮಾಡಕ್ಕಾಗಲ್ಲ. ಸೊ ಹಂತವಾಗಿ ಹಣನ ರಿಲೀಸ್ ಮಾಡ್ತಾರೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ವಾಯ್ಸ್ ನ ರೈಸ್ ಮಾಡಾಗಿದೆ, ಅಂದ್ರೆ ಬಿಲ್ ನ ರೈಸ್ ಮಾಡಾಗಿದೆ, ಹಣ ಕೂಡ ಬಂದಾಗಿದೆ. ನಿಮಗೆ ಇವತ್ತಿನಿಂದ ಹಣ ಬರೋದಕ್ಕೆ ಶುರುವಾಗ್ತಾ ಇದೆ. ಸೊ ಇವತ್ತು ತಾರೀಕು 25 ಆಯ್ತಲ್ವಾ? ಸೊ 25ನೇ ತಾರೀಕು ನಿಮ್ಗೆ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಜಮಾ ಆಗಕ್ಕೆ ಶುರುವಾಗ್ತಾ ಇದೆ. ಸೊ ಆಟಾಡ್ಸಿ ಕೊನೆಗೂ ಗೃಹಲಕ್ಷ್ಮಿ ಹಣನ ಈಗ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದಾರೆ. ಸೊ ಇವತ್ತಿನಿಂದ ಹಣ ಬರುತ್ತೆ. ಇವತ್ತಿನಿಂದ ಬಂದ್ರೆ ಇವತ್ತು ನಮ್ಮನೆಗೆ ಬರ್ಬೋದಿಲ್ಲ, ಕೆಳಗಡೆ ಮನೆಯವ್ರಿಗೆ ಬರ್ಬೋದು, ನನಗೆ ನಾಳೆ ಬರ್ಬೋದು, ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಅದನ್ನೇ ನಾನು ಕ್ಲಾರಿಟಿ ಕೊಡ್ತಾ ಇರೋದು ನಿಮಗೆ. ಯಾರಿಗೆ ಬೇಕಾದ್ರೂ ಕ್ರೆಡಿಟ್ ಆಗ್ಬೋದು, ಎಷ್ಟು ಜನ ಲಕ್ಷ ಜನಕ್ಕಾದ್ರೂ ಕ್ರೆಡಿಟ್ ಆಗ್ಬೋದು, ಇಲ್ಲ 1000 ಜನಕ್ಕಾದ್ರೂ ಕ್ರೆಡಿಟ್ ಆಗ್ಬೋದು. ದಯವಿಟ್ಟು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಒಂದು 12 ಗಂಟೆ ಮೇಲೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ 10 ಗಂಟೆ ಮೇಲೆ ಶುರು ಆಗೋದು. ಸೊ ನೀವು 12 ಗಂಟೆ 1 ಗಂಟೆ ಹಂಗೆ ನೀವು ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೊಂಡ್ರೆ ಹಣ ಬಂದಿದೆಯೋ ಬಂದಿಲ್ವ ಅಂತ ಹೇಳಿ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಇವತ್ತು ನಿಮ್ಗೆ ಜಮಾ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಯಾಕಂದ್ರೆ 4 ಭಾಗಗಳಾಗಿ ಇವರು ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವಾ, ಟೈಮ್ ತಗೊಳುತ್ತೆ. 1 ವಾರ ಇಲ್ಲ ಅಂದ್ರೆ 10 ದಿನ ಗ್ಯಾರಂಟಿ ತಗೋತಾರೆ. ಹಣನ ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ನ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರುವಂತದ್ದು. ಸೊ ಕ್ಲಿಯರ್ ಆಯ್ತಲ್ಲ? 21ನೇ ಕಂತಿನ ಹಣ ಎಲ್ಲರಿಗೂ ಬರೋದಕ್ಕೆ ಇವತ್ತಿನಿಂದ ಶುರುವಾಗ್ತಾ ಇದೆ. ಪ್ರೀವಿಯಸ್ ಆಗಿ ಯಾವ್ದು ಹಣ ಬಿಡುಗಡೆ ಆಗಿರ್ಲಿಲ್ಲ. ಅದಕ್ಕೆ ನಾನು ಎವ್ರಿ ಟೈಮ್ ಯಾವ್ದಾದ್ರು ಅಪ್ಡೇಟ್ಸ್ ಬಂದಾಗ ಮಾತ್ರ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಸುಮ್ನೆ ಹೇಳಿ ನಿಮ್ಗೂ ಆಸೆ ಹುಡ್ಸಿ ಈ ಕಡೆ ಸುಮ್ನೆ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ. ಸೊ ಇವತ್ತಿನಿಂದ ಹಣ ಬರುತ್ತೆ ಅಂತ ಹೇಳಿರೋದ್ರಿಂದ, ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಿಮ್ಗೆ ನಾನು ವಿಡಿಯೋನ ಮಾಡ್ತಾ ಇರುವಂತದ್ದು. ಇವತ್ತಿನಿಂದ ಬರುತ್ತೆ. ಯಾರಿಗಾದ್ರೂ ಬಂದಿದ್ರೆ ನನ್ನ ವಿಡಿಯೋ ನೋಡೋಷ್ಟೊತ್ತಿಗೆ ನೀವು ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ನನ್ನ ವಿಡಿಯೋ ನೋಡೋಷ್ಟೊತ್ತಿಗೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಣ ಬಂದಿದ್ರೆ ಯಾವ ಜಿಲ್ಲೆ ಎಷ್ಟೊತ್ತಿಗೆ ಬಂತು ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ಬರೀ ಒಂದು ಮಾತ್ರ ಬರ್ತಾ ಇರೋದು, 2000 ರೂಪಾಯಿ 21ನೇ ಕಂತಿನ ಹಣ ಮಾತ್ರ ಬರ್ತಾ ಇದೆ. ಬೇರೆ ಯಾವ್ದ್ರ ಬಗ್ಗೆನೂ ಅಪ್ಡೇಟ್ಸ್ ಸದ್ಯದ ಮಟ್ಟದಲ್ಲಿ ಇಲ್ಲ. ಸೊ ಇದು ಗೃಹಲಕ್ಷ್ಮಿಯರಿಗೆ ಒಂದು ರಿಲೀಫ್ ನ್ಯೂಸ್. ಸಿಗ್ತಾರಣ ಮತ್ತೊಂದಷ್ಟು ಯಾವ್ದಾದ್ರು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತಾಗ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ದಯವಿಟ್ಟು ಇನ್ಫೋ ವಿತ್ ಸ್ವಾತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.